ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಮುಂಜಾನೆಯ ಶುಭ ಪ್ರಾರ್ಥನೆಗೆ ಕೂಡಿ ಬಂದಿರುವಂಥ ನಿಮ್ಮೆಲ್ಲರನ್ನು ಪ್ರಭು, ಕರ್ತನು, ಒಡೆಯನು, ಜಗದ್ರಕ್ಷಕನು ಆಗಿರುವಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಆಹ್ವಾನಿಸ್ತೀನಿ, ಹಾಗೆ ನಿಮ್ಮೆಲ್ಲರನ್ನು ಹೊಂದಿಸ್ತೀನಿ. ಕರ್ತನ ಕೃಪೆಯು ಸದಾಕಾಲ ನಮ್ಮೆಲ್ಲರೊಂದಿಗೆ ಇರೋದಕ್ಕಾಗಿ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸೋಣ. ಹಾಗೆ ಕರ್ತನಾದ ದೇವರು ಯೇಸು ಕ್ರಿಸ್ತನು ಈ ಶುಭ ಮುಂಜಾನೆ ಪ್ರಾರ್ಥನೆಯಲ್ಲಿ ಈ ದಿನ ಮತ್ತೊಂದು ದಿನವನ್ನು ದೇವರ ಕೊಟ್ಟದಕ್ಕಾಗಿ ದೇವರಿಗೆ ವಂದನೆ ಸಲ್ಲಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ದೇವರೇ, ಜಗದ್ರಕ್ಷಕನಾದ ಒಡೆಯನೇ, ನಿಮಗೆ ಸ್ತೋತ್ರವಾಗಲಿ ಸ್ವಾಮಿ. ಕರ್ತನೆ, ಈ ದಿನವೂ ಸಹ ನಿನ್ನ ಪಾದ ಸನ್ನಿಧಾನದಲ್ಲಿ ಬಂದು ಕರ್ತನೆ ಸ್ವಾಮಿ, ನಾವೆಲ್ಲರೂ ಪ್ರಾರ್ಥಿಸುವಂತೆ ಕರ್ತನ ವಾಕ್ಯದ ಮುಖಾಂತರ ನೀವು ಮಾತಾಡೋದಕ್ಕಿದ್ದೀರಾ ಸ್ವಾಮಿ. ಕರ್ತನಾದ ದೇವರೇ, ಪ್ರತಿಯೊಬ್ಬೊಬ್ಬರೊಂದಿಗೆ ನೀವು ಮಾತನಾಡಿ ಪ್ರತಿಯೊಬ್ಬೊಬ್ಬರ ಹೃದಯಗಳನ್ನು ಮುಟ್ಟಿ ಸ್ವಾಮಿ, ನೀವು ಮುಟ್ಟೋದಕ್ಕಾಗಿ ಸ್ತೋತ್ರ. ಈ ದಿನವನ್ನು ಕೊಟ್ಟೋದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಕೂಡಿ ಬಂದಿರುವಂಥ ನಮ್ಮೆಲ್ಲರನ್ನು ಸ್ವಾಮಿ ನಿಮ್ಮ ಪರಿಶುದ್ಧವಾದ ಕರಳಿಗೆ ಒಪ್ಪಿಸಿಕೊಡ್ತೀನಪ್ಪ. ತಂದೆ ಅಂತ ದೇವರೇ, ಬಲಪಡಿಸಿರಿ, ನಮ್ಮನ್ನು ಆಶೀರ್ವದಿಸಿರಿ, ನಿಮ್ಮ ನಾಮವನ್ನು ಮಹಿಮೆಪಡಿಸಿಕೊಳ್ಳಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ಪ್ರಭು ಕ್ರಿಸ್ತನ ಒಡೆಯನು ರಕ್ಷಕನೂ ಆಗಿರುವಂಥ ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲವನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ತಂದೆ. ಆಮೇನ್, ಆಮೇನ್, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕರ್ತನ ಮತ್ತೊಂದು ದಿನವನ್ನು ಕೊಟ್ಟೋದಕ್ಕಾಗಿ ದೇವರಿಗೆ ವಂದನೆ ಸಲ್ಲಿಸೋಣ. ಹಾಗೆ ನಾವು ಒಂದು ಹಾಡನ್ನು ಆಡಿಕೊಂಡು ಪ್ರಾರ್ಥನೆ ಮೂಲಕವಾಗಿ ನಾವು ಈ ವಿಡಿಯೋವನ್ನು ಪ್ರಾರಂಭಿಸಿಕೊಳ್ಳೋಣ. ಹಾಗೆ ಕರ್ತನು ನಿಮ್ಮೆಲ್ಲರನ್ನು ಕೂಡಿ ಬಂದಿರುವಂಥ ನಿಮ್ಮೆಲ್ಲರನ್ನು ಹೆಚ್ಚೆಚ್ಚಾಗಿ ಆಶೀರ್ವದಿಸಲಿ, ನಿಮ್ಮೆಲ್ಲರ ಕುಂದು ಕೊರತೆಗಳನ್ನು ನೀಗಿಸಲಿ. ಕರ್ತನ ಸಮ್ಮುಖದಲ್ಲಿ ನಾವೆಲ್ಲರೂ ಪ್ರಾರ್ಥಿಸುವವರಾಗಿರೋಣ. ಓಕೆ, ಈ ಸಮಯದಲ್ಲಿ ಒಂದು ಹಾಡನ್ನು ಹಾಡಿಕೊಂಡು ನಾವು ಕರ್ತನ ನಾಮವನ್ನು ಮಹಿಮೆಪಡಿಸೋಣ. ಪ್ರಿಯರೇ, ಹಾಲೆಲೂಯ. ಹಳ್ಳಗಳೆಲ್ಲ ಮುಚ್ಚಲ್ಪಡಲಿ, ಪರ್ವತ ಗುಡ್ಡಗಳು ಕೆಡವಲ್ಪಡಲಿ, ಅಂಕುಡೊಂಕೆಲ್ಲ ನೆಟ್ಟಗಾಗಲಿ, ದಿಣ್ಣೆಗಳು ಸಮವಾಗಲಿ ಎಂಬ ಹಾಡನ್ನು ಹಾಡಿಕೊಂಡು ನಾವು ಕರ್ತನ ನಾಮವನ್ನು ಮಹಿಮೆಪಡಿಸಿ ನಾವು ಕ್ವಿಕ್ಕಾಗಿ ದೇವರ ವಾಕ್ಯಕ್ಕೆ ಹೋಗೋಣ. ಹಳ್ಳಗಳೆಲ್ಲ ಮುಚ್ಚಲ್ಪಡಲಿ, ಪರ್ವತ ಗುಡ್ಡಗಳು ಸಮವಾಗಲಿ. ಹಳ್ಳಗಳೆಲ್ಲ ಮುಚ್ಚಲ್ಪಡಲಿ, ಪರ್ವತ ಗುಡ್ಡಗಳು ಸಮವಾಗಲಿ, ಅಂಕುಡೊಂಕೆಲ್ಲ ನೆಟ್ಟಗಾಗಲಿ, ದಿಣ್ಣೆಗಳು ಸಮವಾಗಲಿ. ರಾಜ ಬರುವನು, ಸಿದ್ಧರಾಗುವ, ರಾಜ ಬರುವನು, ಸಿದ್ಧರಾಗುವ, ಯೇಸು ಬರುವನು, ಎದುರುಗೊಳ್ಳುವ, ಯೇಸು ಬರುವನು, ಎದುರುಗೊಳ್ಳುವ. ಒಳ್ಳೆ ಫಲವನ್ನು ಕೊಡದ ಮರವೆಲ್ಲ ಕಡಿಯಲ್ಪಟ್ಟು ಅಗ್ನಿಯಲ್ಲಿ ಹಾಕಲ್ಪಡುವುದು. ಒಳ್ಳೆ ಫಲವನ್ನು ಕೊಡದ ಮರವೆಲ್ಲ ಕಡಿಯಲ್ಪಟ್ಟು ಅಗ್ನಿಯಲ್ಲಿ ಹಾಕಲ್ಪಡುವುದು. ರಾಜ ಬರುವನು, ಸಿದ್ಧರಾಗುವ, ರಾಜ ಬರುವನು, ಸಿದ್ಧರಾಗುವ, ಯೇಸು ಬರುವನು, ಎದುರುಗೊಳ್ಳುವ, ಯೇಸು ಬರುವನು, ಎದುರುಗೊಳ್ಳುವ. ಗೋಧಿಯನ್ನು ಬೇರ್ಪಡಿಸಿ ಕಣಜದೊಳಗೆ ಸೇರಿಸಿ ಒಟ್ಟನ್ನು ಬೆಂಕಿಯಿಂದ ಸುಟ್ಟು ಬಿಡುವನು. ಗೋಧಿಯನ್ನು ಬೇರ್ಪಡಿಸಿ ಕಣಜದೊಳಗೆ ಸೇರಿಸಿ ಒಟ್ಟನ್ನು ಬೆಂಕಿಯಿಂದ ಸುಟ್ಟು ಬಿಡುವನು. ರಾಜ ಬರುವನು, ಸಿದ್ಧರಾಗುವ, ರಾಜ ಬರುವನು, ಸಿದ್ಧರಾಗುವ, ಯೇಸು ಬರುವನು, ಎದುರುಗೊಳ್ಳುವ, ಯೇಸು ಬರುವನು, ಎದುರುಗೊಳ್ಳುವ. ಆಕಾಶ ಆ ದಿನ ಗತಿಸಿ ಹೋಗುವುದು, ಭೂಮಿಯೆಲ್ಲ ಉರಿದು ಕರಗಿ ಹೋಗುವುದು. ಆಕಾಶ ಆ ದಿನ ಗತಿಸಿ ಹೋಗುವುದು, ಭೂಮಿಯೆಲ್ಲ ಉರಿದು ಕರಗಿ ಹೋಗುವುದು.
ರಾಜ ಬರುವನು ಸಿದ್ಧರಾಗುವ, ರಾಜ ಬರುವನು ಸಿದ್ಧರಾಗುವ, ಯೇಸು ಬರುವನು ಎದುರುಗೊಳ್ಳುವ, ಯೇಸು ಬರುವನು ಎದುರುಗೊಳ್ಳುವ. ಹಳ್ಳಗಳೆಲ್ಲ ಮುಚ್ಚಲ್ಪಡಲಿ, ಪರ್ವತ ಗುಡ್ಡಗಳು ಕೆಡವಲ್ಪಡಲಿ, ಅಂಕುಡೊಂಕೆಲ್ಲ ನೆಟ್ಟಗಾಗಲಿ, ದಿಣ್ಣೆಗಳು ಸಮವಾಗಲಿ. ಹೌದು ಸ್ವಾಮಿ, ಕರ್ತನಾದ ದೇವರೇ, ಅಪ್ಪ, ನಾವು ನಮ್ಮ ಜೀವಿತಗಳು ಅಪ್ಪ ಕೂಡಿ ಬಂದಿರುವಂಥ ನಿನ್ನ ದೇವ ಮಕ್ಕಳು ಕರ್ತನೆ, ನಿಮ್ಮನ್ನು ನಂಬಿ ಆರಾಧಿಸಿ ಸ್ತುತಿಸಿ ಕೊಂಡಾಡುವಂಥ ಆಶ್ರಯಿಸಿಕೊಂಡವರಾಗಿ, ನಿಮ್ಮನ್ನೇ ನಿರೀಕ್ಷಿಸಿಕೊಂಡವರಾಗಿ ಆಧಾರಭರಿತವಾಗಿರುವಂಥ ಈ ಸ್ವಾಮಿಯನ್ನೇ ಎದುರು ನೋಡ್ತಿರುವಂಥ ಪ್ರತಿಯೊಂದೊಂದು ಕುಟುಂಬಗಳನ್ನು ಸ್ವಾಮಿ ಅಪ್ಪ ನಿಮ್ಮ ಕರುಣೆಯ ಕರಕ್ಕೆ ಒಪ್ಪಿಸಿಕೊಡುತ್ತೇನಪ್ಪ. ತಂದೆಯಾದಂಥ ದೇವರೇ ಸ್ವಾಮಿ, ನಮ್ಮ ಜೀವಿತಗಳಲ್ಲಿರುವಂಥ ಎಲ್ಲ ಅಂಕು ಡೊಂಕುಗಳನ್ನು ಕರ್ತನೆ ನೀವೇ ಸರಿಪಡಿಸಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತೀನಪ್ಪ. ತಂದೆಯಾದಂಥ ದೇವರೇ, ಪ್ರತಿಯೊಬ್ಬೊಬ್ಬರ ಜೀವಿತಗಳು ಸ್ವಾಮಿ, ಅವರ ಜೀವಿತಗಳಲ್ಲಿರುವಂಥ ಎಲ್ಲ ಗೊಂದಲಗಳು ಅಪ್ಪ, ಕದನಗಳು, ಅವರ ಹೃದಯದಲ್ಲಿ ಆಗುತ್ತಿರುವಂಥ ಸಂಕಟಗಳು, ನೋವುಗಳು, ಬಾಧೆಗಳಿಗೆ ಒಳಗಾಗಿರುವಂಥವರ ಜೀವಿತಗಳು, ಅಂಕು ಡೊಂಕು ನೆಟ್ಟಗಿಲ್ಲದೆ ಇರುವಂಥ ಅಪ್ಪ, ಸಮಸ್ಯೆಗಳಿಂದ ಒಳಗಾಗಿರುವಂಥ ಅಪ್ಪ, ಅವರ ಜೀವಿತವೇ ಕರೆಕ್ಟಾಗಿ ಇಲ್ಲದಿರುವಂಥ ಜೀವಿತವನ್ನು ನಜರೇತಿನ ಯೇಸುವಿನ ನಾಮದಲ್ಲಿ ಅಪ್ಪ ನೀವು ಕರೆಕ್ಟಾಗಿ ಮಾಡೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ ಅಪ್ಪ, ನಿಮ್ಮಲ್ಲಿ ಆತ್ಮಭರಿತವಾದ ಜೀವಿತವುಳ್ಳ ವಾಕ್ಯಗಳನ್ನು ಕೇಳಿ ಅಪ್ಪ, ವಾಕ್ಯಗಳ ಮುಖಾಂತರ ನಾವು ಆಶೀರ್ವಾದ ಪಡೆದುಕೊಂಡು ಆಶೀರ್ವಾದ ಪಡೆಯುವುದಲ್ಲ ಸ್ವಾಮಿ, ಅಷ್ಟು ಮಾತ್ರವಲ್ಲ ಕರ್ತನೆ ಸ್ವಾಮಿ, ನಮ್ಮ ಜೀವಿತಗಳನ್ನು ಸರಿಪಡಿಸಿಕೊಂಡು ಅಪ್ಪ, ನಮ್ಮ ಜೀವಿತಗಳಲ್ಲಿರುವಂಥ ಎಲ್ಲ ಅಂಕು ಡೊಂಕು ದಿಣ್ಣೆಗಳನ್ನು ಸಮ ಮಾಡಿಕೊಂಡು ಕರ್ತನ ಕೃಪೆಯನ್ನು ನಾವು ಎದುರು ನೋಡುವವರಾಗಿದ್ದು ಸ್ವಾಮಿ, ನಿಮ್ಮಲ್ಲಿ ಭಯ ಭಕ್ತಿ ಉಳ್ಳ ಕುಟುಂಬಗಳಾಗಿ ಜೀವಿಸಲಿಕ್ಕೆ ಬೇಕಾದಂಥ ಕೃಪೆಯನ್ನು, ಜ್ಞಾನವನ್ನು, ವಿವೇಕವನ್ನು ದಯಪಾಲಿಸಿರಿ ಎಂಬುದಾಗಿ ಕರ್ತನು, ವಿಶ್ವದ ಒಡೆಯನು, ಜಗದ್ ರಕ್ಷಕನು, ಜಗದ್ ಉತ್ಪತ್ತಿಗೆ ಮೊದಲೇ ನಮ್ಮನ್ನು ಆರಿಸಿಕೊಂಡ ಆತನೋ ಹೆಸರಿನಲ್ಲಿ ಪ್ರಾರ್ಥಿಸ್ತೀನಪ್ಪ. ತಂದೆಯೇ, ಪ್ರೀತಿ ಉಳ್ಳ ದೇವರೇ, ನಿಮ್ಮ ಪರಿಶುದ್ಧವುಳ್ಳ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸ್ತುತಿ ಸ್ತೋತ್ರದ ಮಧ್ಯದಲ್ಲಿ ವಾಸ ಮಾಡುವ ಆತನೇ ನಿಮಗೆ ಸ್ತೋತ್ರ 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 ಸ್ವಾಮಿ. ಸ್ವಾಮಿ, ಈ ಶುಭ ಮುಂಜಾನೆ ಪ್ರಾರ್ಥನೆಯಲ್ಲಿ ಕೂಡಿ ಬಂದಿರುವಂಥ ಎಲ್ಲ ನಿನ್ನ ಮಕ್ಕಳನ್ನು ಸ್ವಾಮಿ, ಹೆಸರಿಡಿದ ಪ್ರತಿಯೊಬ್ಬೊಬ್ಬರನ್ನು ಅಪ್ಪ ನೀನು ಆಶೀರ್ವಾದ ಮಾಡು ಅಪ್ಪ. ನಿಮ್ಮ ಅಧೀನದಲ್ಲಿ ಪ್ರತಿಯೊಬ್ಬೊಬ್ಬರ ಜೀವಿತಗಳನ್ನು ಒಪ್ಪಿಸಿಕೊಡ್ತೀವಪ್ಪ. ನಿಮ್ಮ ಅಧೀನದಲ್ಲಿ ತೆಗೆದುಕೊಳ್ಳಿರಿ ಪ್ರಭು. ಹಾಲೆಲೂಯಾ. ಪ್ರತಿಯೊಬ್ಬೊಬ್ಬರ ಜೀವಿತಗಳು ಆಶೀರ್ವದಿಸಬಲ್ಲರಿ, ಪ್ರತಿಯೊಬ್ಬೊಬ್ಬರ ಜೀವಿತಗಳು ಆಶೀರ್ವಾದ ಹೊಂದಿಕೊಳ್ಳಲಿ ಅಪ್ಪ. ನಿಜವಾದ ರಕ್ಷಣೆ ಏನೆಂಬುದನ್ನು ತಿಳಿದುಕೊಂಡು ಕರ್ತನೆ ಸ್ವಾಮಿ, ಪ್ರತಿಯೊಬ್ಬೊಬ್ಬರು ತಿಳಿದುಕೊಳ್ಳುವ ಹಾಗೆ ಪ್ರತಿಯೊಬ್ಬರ ಜೀವಿತಗಳನ್ನು ಸ್ವಾಮಿ ಬದಲಾಯಿಸುವಾತನೋ, ಪ್ರತಿಯೊಂದು ಕುಟುಂಬಗಳು ಸ್ಥಿತಿಗಳನ್ನು ಬದಲಾಯಿಸುವಾತನೋ ಅಪ್ಪ. ನಾವೇನಕ್ಕೂ ಬಾರದವರು ಸ್ವಾಮಿ ಅಪ್ಪ, ನಾವೇನಕ್ಕೂ ಪ್ರಯೋಜನ ಇಲ್ಲ ಜನರು ಎಂದು ನಮ್ಮನ್ನು ದೂರ ತಳ್ಳುವಾಗ ನೀನು ನನಗೆ ಪ್ರಯೋಜನಕರವಾಗಿದ್ದೀಯ ಮಗನೇ ಮಗಳೇ ಎಂಬುದಾಗಿ ಕರೆಯುವಾತನೋ, ದಾರಿಯನ್ನು ತೋರಿಸುವಾತನೋ, ದಿಕ್ಕುಗಳಿಗೆ ಒಡೆಯನಾಗಿರುವಾತನಾಗಿದ್ದೀಯ ಸ್ವಾಮಿ. ಎಲ್ಲವನ್ನು ನಿಮ್ಮ ಅಧೀನದಲ್ಲಿ ಒಪ್ಪಿಸಿಕೊಡ್ತೀವಪ್ಪ. ತಂದೆ ದೇವರೇ, ಕೊಟ್ಟಂಥ ಈ ಪ್ರಾರ್ಥನೆಗಾಗಿ ಸ್ತೋತ್ರ, ಕೇಳೋದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕಪ್ಪು ಬಿಳುಪಿಗೆ ಕಾರಣನಾಗಿರುವಂಥ ಜಗದ ರಕ್ಷಕನಾದ ಒಡೆಯನಾಗಿರುವ ಸರ್ವಶಕ್ತನೂ ಆಗಿರುವ ನಮ್ಮ ತಂದೆಯಾದ ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಕರ್ತನೇ, ನಿಮ್ಮ ಹೆಸರಿನಲ್ಲಿ ಎಲ್ಲವನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ತಂದೆಯೇ. ಆಮೇನ್ ಆಮೇನ್ ಆಮೇನ್. ಓಕೆ, ದೇವರು ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ಸ್ತೋತ್ರ. ಹಾಗೆ ನಾವು ಕ್ವಿಕ್ಕಾಗಿ ಟೈಮನ್ನು ವೇಸ್ಟ್ ಮಾಡದೆ ದೇವರ ವಾಕ್ಯಕ್ಕೆ ಹೋಗೋಣ ಪ್ರಿಯರೇ. ದೇವರ ವಾಕ್ಯವು ಪರಿಶುದ್ಧವಾಗಿರುವಂಥದ್ದು. ದೇವರ ವಾಕ್ಯವು ನಮ್ಮನ್ನು ಬಿಡುಗಡೆ ಮಾಡುವಂಥದ್ದಾಗಿರುತ್ತದೆ. ದೇವರ ವಾಕ್ಯದ ಮುಖಾಂತರ ನಾವು ಹಾದು ಹೋಗುವಾಗ, ದೇವರ ವಾಕ್ಯಗಳನ್ನು ನಾವು ಕೈಕೊಂಡು ನಡೆಯುವವರಾಗಿರುವಾಗ ದೇವರು ನಮ್ಮನ್ನು ಎಲ್ಲ ಕಷ್ಟಗಳಿಂದ, ಕಣ್ಣೀರುಗಳಿಂದ ಬಿಡಿಸುವಾತನು ಒಬ್ಬನೇ. ಹಲ್ಲೆಲೂಯಾ. ಓಕೆ, ನಾವೊಂದು ವಾಕ್ಯವನ್ನು ಓದ್ಕೊಂಡು ಕರ್ತನ ನಾಮವನ್ನು ಮಹಿಮೆಪಡಿಸೋಣ. ಹಾಗೆ ಕರ್ತನು ಏನು ಹೇಳ್ತಾರೋ ದಿನದಲ್ಲಿ ಅದನ್ನು ನಾವು ಹೃದಯದ ಅಲಿಗೆಗಳ ಮೇಲೆ ಬರೆದುಕೊಂಡು ಕರ್ತನಲ್ಲಿ ನಾವು ರಕ್ಷಿಸಲ್ಪಡುವುದಕ್ಕಾಗಿ ಕರ್ತನ ಸಮೀಪಕ್ಕೆ ಬಂದಾಗ, ಕರ್ತನ ಸಮೀಪದಲ್ಲಿ ಇರುವಾಗ
ನಾವು ಆತನಿಗೆ ಭಿನ್ನವನ್ನು ಸಲ್ಲಿಸುವವರಾಗಿರೋಣ. ಓಕೆ, ಕರ್ತನಲ್ಲಿ ಪ್ರಿಯರಾದ ದೇವಜನರೇ, ಈ ಸಮಯದಲ್ಲಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ 35 ಮತ್ತು 36, 37, 38ನೇ ವಾಕ್ಯ. ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ 35, 36, 37, 38ನ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಆತನು ಯೆರಿಕೋವಿನ ಸಮೀಪಕ್ಕೆ ಬಂದಾಗ ದಾರಿಯ ಮಗ್ಗುಲಲ್ಲಿ ಕೂತು ಭಿಕ್ಷೆ ಬೇಡುತ್ತಿದ್ದ ಒಬ್ಬ ಕುರುಡನು ಗುಂಪಾಗಿ ಹೋಗುತ್ತಿದ್ದ ಜನರ ಶಬ್ದವನ್ನು ಕೇಳಿ ಇದೇನು ಎಂದು ವಿಚಾರಿಸಿದನು. ಅವರು ಅವನಿಗೆ, ನಜರೇತಿನ ಯೇಸು ಈ ಮಾರ್ಗವಾಗಿ ಹೋಗುತ್ತಿದ್ದಾನೆಂದು ತಿಳಿಸಿದಾಗ ಅವನು, ಯೇಸುವೇ, ದಾವಿದನ ಕುಮಾರನೇ, ನನ್ನನ್ನು ಕರುಣಿಸು ಎಂದು ಕೂಗಿಕೊಂಡನು. ಮುಂದೆ ಹೋಗುತ್ತಿದ್ದವರು ಸುಮ್ಮನಿರು ಎಂದು ಅವನನ್ನು ಗದರಿಸಲು ಅವನು, ದಾವಿದನ ಕುಮಾರನೇ, ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಕೂಗಿಕೊಂಡನು. ಆಗ ಯೇಸು ನಿಂತು ಅವನನ್ನು ತನ್ನ ಬಳಿಗೆ ಕರೆತರುವುದಕ್ಕೆ ಅಪ್ಪಣೆ ಕೊಟ್ಟನು. ಅವನು ಹತ್ತಿರಕ್ಕೆ ಬಂದನು. ಆತನು ಅವನನ್ನು, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂದು ಕೇಳಲು ಅವನು, ನನಗೆ ಕಣ್ಣು ಬರುವಂತೆ ಮಾಡಬೇಕು ಸ್ವಾಮಿ ಅಂದನು. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಆ ಕುರುಡನಿಗಿದ್ದಂಥ ನಂಬಿಕೆ ನಮ್ಮ ಜೀವಿತಗಳಲ್ಲಿ ಇದೆಯಾ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವವರಾಗಿರಬೇಕು. ನಮ್ಮ ಹೃದಯಗಳನ್ನು ನಾವು ಒಂದು ಸಾರಿ ನಾವು ಕರ್ತನಿಗೆ ಒಪ್ಪಿಸಿದ್ದೀವಾ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಆ ಕುರುಡನಿಗಿದ್ದಂಥ ಬಲವಾದ ನಂಬಿಕೆಯೇ ಕರ್ತನಾದ ದೇವರು ಹೇಳ್ತಾರೆ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿದೆ ಅಂದನು. ಹಲ್ಲೆಲೂಯಾ ಎಂದು ಹೇಳಿದನು. ಆ ತಕ್ಷಣವೇ ಅವನಿಗೆ ಕಣ್ಣು ಬಂದವು ಎಂಬುದನ್ನು ದೇವರ ವಾಕ್ಯ ತಿಳಿಯಪಡಿಸ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನೋಡಿ, ಇದೇನು ಎಂದು ವಿಚಾರಿಸಿದನು. ಅವರು ಅವನಿಗೆ, ನಜರೇತಿನ ಯೇಸು ಈ ಮಾರ್ಗವಾಗಿ ಹೋಗುತ್ತಿದ್ದಾನೆಂದು ತಿಳಿಸಿದಾಗ ಅವನು, ಯೇಸುವೇ, ದಾವಿದನ ಕುಮಾರನೇ, ನನ್ನನ್ನು ಕರುಣಿಸು ಎಂದು ಕೂಗಿಕೊಂಡನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಜೀವಿತಗಳಲ್ಲೂ ಸಹ ಹಾಗೆ ಇರ್ಬೋದಲ್ವಾ? ನಾವು ಸ್ವಲ್ಪ ಕಷ್ಟಗಳು ಬಂದಾಗ, ಶೋಧನೆಗಳು ಬಂದಾಗ, ಯೇಸುವೇ ನಮ್ಮನ್ನು ಕರುಣಿಸಿರಿ, ಕರುಣಾ ಸಾಗರನೇ ನಮ್ಮನ್ನು ಕರುಣಿಸಿರಿ ಎಂಬುದಾಗಿ ನಾವು ಕೂಗಿಕೊಳ್ಳುವಾಗ ಕರ್ತನಾದ ಯೇಸು ಕ್ರಿಸ್ತನು ನಿಂತು ನಮ್ಮ ಕಷ್ಟ ನಷ್ಟಗಳನ್ನು ವಿಚಾರಿಸುವುದರಲ್ಲಿ ಅವರು ಬಾಂಧ್ಯರಾಗಿರ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಆ ಕುರುಡನಿಗಿದ್ದಂಥ ನಂಬಿಕೆ, ರೋಡು ಪಕ್ಕದಲ್ಲಿ ಕುಳಿತು ಭಿಕ್ಷೆಯನ್ನು ಬೇಡುತ್ತಿದ್ದಂಥ ಕುರುಡನು ಇದೇನು ಎಂದು ವಿಚಾರಿಸಲು ನಜರೇತಿನ ಯೇಸು ಈ ಮಾರ್ಗವಾಗಿ ಹೋಗುತ್ತಿದ್ದಾರೆ ಎಂಬುದಾಗಿ ಕೇಳಿದಾಗ ಆತನು, ದಾವಿದನ ಕುಮಾರನೇ, ನನ್ನನ್ನು ಕರುಣಿಸು ಎಂಬುದಾಗಿ ಕೂಗಿಕೊಂಡನು. ಹಲ್ಲೆಲೂಯಾ. ಆ ನಂಬಿಕೆ ನೋಡಿ, ಆ ನಂಬಿಕೆ ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು. ಹಲ್ಲೆಲೂಯಾ. ನಮ್ಮಲ್ಲಿ ಸಾಸಿವೆ ಕಾಳಷ್ಟು ನಂಬಿಕೆ ಇದ್ದರೆ ಸಾಕು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನಂಬಿಕೆಯ ಪರವಾಗಿ ಮಾತಾಡ್ತಾರೆ, ಸಾಸಿವೆ ಕಾಳಷ್ಟು ನಂಬಿಕೆ ಇದ್ದರೆ ಸಾಕು, ಈ ಅತ್ತಿ ಮರವನ್ನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ನಾಟಿಕೋ ಎಂದು ಹೇಳಿದರು. ಅದು ನಿನ್ನ ಮಾತನ್ನು ಕೇಳುತ್ತದೆ, ಸಂಶಯ ಪಡದೆ. ಹಲ್ಲೆಲೂಯಾ. ಆಗುತ್ತದೋ ನಮ್ಮ ಜೀವಿತದಲ್ಲಿ, ಆಗೋದಿಲ್ವೋ ಅಂತ ನಾವು ಸಂಶಯ ಪಡುವುದು ವ್ಯರ್ಥ ಕಾರ್ಯ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಹಾಗೆ ನೋಡಿಕೊಳ್ಳೋಣ. ನನ್ನನ್ನು ಕರುಣಿಸು ಎಂದು ಕೂಗಿಕೊಂಡನು. ಮುಂದೆ ಹೋಗುತ್ತಿದ್ದವರು ಸುಮ್ಮನಿರು ಎಂದು ಅವನನ್ನು ಏನು ಮಾಡಿದರು? ಗದರಿಸಿದರು. ಹಲ್ಲೆಲೂಯಾ. ನಾವು ಯಾವಾಗಲೂ ಸ್ವಲ್ಪ ಎದ್ದ ತಕ್ಷಣ ಪ್ರಾರ್ಥನೆ ಮಾಡಬೇಕು, ಬೈಬಲ್ ಓದಬೇಕು, ದೇವರನ್ನ ಆರಾಧನೆ ಮಾಡಬೇಕು ಅಂದಾಗ ಕೆಲವೊಂದು ಟೈಮ್ ನಮ್ಮ ಚರ್ಚಲ್ಲಿ ಏನಾದರೂ ವಿಶೇಷ ಪ್ರಾರ್ಥನೆಗಳಿದ್ದಾಗ, ನಾವು ಕೆಲಸ ಕಾರ್ಯಗಳಲ್ಲಿ ಇದ್ದಾಗ, ಇಲ್ಲ ನಾವು ಪ್ರಾರ್ಥನೆಗೆ ಹೋಗಬೇಕು ಅಂದಾಗ ಕೆಲವರು ನಮ್ಮನ್ನು ಸಹ ಹಾಗೆ ಒಂದು ಗದರಿಸುವ ರೀತಿಯಲ್ಲಿ ಮಾತಾಡ್ತಾರೆ. ಏನು ಎದ್ದು ಬಿದ್ದು ಬೆಳಿಗ್ಗೆ ಆಯಿತು ಪ್ರಾರ್ಥನೆ, ಸಂಜೆ ಆಯಿತು ಪ್ರಾರ್ಥನೆ ಅಂತ ಕೇಳುವವರಾಗಿರ್ತಾರಲ್ವ? ಹಲ್ಲೆಲೂಯಾ. ಕೇಳ್ತಾರೆ, ವಿಚಾರಿಸ್ತಾರೆ. ಕೆಲವೊಂದು ಟೈಮ್ ನಮ್ಮ ಮನಸ್ಸಿಗೆ ಅನ್ನಿಸ್ಬೋದೇನೋ, ಏನು ಯಾವಾಗಲೂ ಪ್ರಾರ್ಥನೆ ಅಂತ ಹೋಗ್ತಾ ಇರ್ತೀವಿ, ನಮ್ಮ ಜೀವಿತದಲ್ಲಿ ಒಂದು ಆಶೀರ್ವಾದ ಇಲ್ಲ, ನಮ್ಮ ಜೀವಿತಗಳೊಂದು ಬಿಡುಗಡೆ ಇಲ್ಲ, ಇದ್ದ ಕಷ್ಟ ಇದ್ದ ಹಾಗೆ ಇದೆ. ಹಲ್ಲೆಲೂಯಾ. ನಾವೇನು ಮಾಡಿದರೂ ಸಫಲವಾಗ್ತಾ ಇಲ್ಲ, ನಮ್ಮ ಬಿಸ್ನೆಸ್ಗಳು ಆಶೀರ್ವಾದವಾಗ್ತಾ ಇಲ್ಲ, ನಮ್ಮ ಮಕ್ಕಳ ಜೀವಿತದಲ್ಲಿ ಆಶೀರ್ವಾದ ಇಲ್ಲ, ನಮ್ಮ ಕುಟುಂಬದಲ್ಲಿ ಆಶೀರ್ವಾದ ಇಲ್ಲ ಎಂಬುದಾಗಿ ನಮ್ಮ
ಹೃದಯದಲ್ಲಿ ಕೆಲವೊಂದು ಸಾರಿ ಸೈತಾನು ಆಳ್ವಿಕೆ ಮಾಡುವನಾಗಿರ್ತಾನೆ. ಅಂದರೆ ಕೆಟ್ಟ ಭಾವನೆಗಳನ್ನು, ಕೆಟ್ಟ ಆಲೋಚನೆಗಳನ್ನು, ದೇವರಿಂದ ಏನು ಆಗ್ತಾ ಇಲ್ಲ ಅನ್ನೋದನ್ನು ಸಂಶಯಗಳನ್ನು ತಂದಾಕುವರಾಗಿರ್ತಾರೆ. ಅಂದರೆ ಯಾವ ಜನರ ಮುಖಾಂತರ ಬರ್ಬೋದು, ಸೈತಾನು ಸಹ ತಂದಾಕ್ಬೋದು. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರಿಯರಾಗಿರುವ ದೇವಜನರೇ, ಇಲ್ಲಿ ಆ ಕುರುಡನು ಮತ್ತಷ್ಟು ಏನು ಮಾಡಿದನು? ಅವನನ್ನು ಗದರಿಸಲು ಅವನು, ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಕೂಗಿಕೊಂಡನು. ಹಲ್ಲೆಲೂಯಾ. ಮತ್ತಷ್ಟು ಕೂಗಿಕೊಂಡನು. ಹಲ್ಲೆಲೂಯಾ. ಮತ್ತಷ್ಟು ಕೂಗಿಕೊಂಡನು. ಆಗ ಯೇಸು ನಿಂತು ಅವನನ್ನು ತನ್ನ ಬಳಿಗೆ ಕರೆತರುವುದಕ್ಕೆ ಅಪ್ಪಣೆ ಕೊಟ್ಟನು. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಮತ್ತಷ್ಟು ಕೂಗಿಕೊಂಡಾಗ ದೇವರು ಸಮೀಪದಲ್ಲೇ ಇದ್ದು ಉತ್ತರ ಕೊಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕರ್ತನಾಗಿರುವಂಥ ನಮ್ಮ ಯೇಸು ಕ್ರಿಸ್ತನು ಹತ್ತಿರಕ್ಕೂ ದೇವರಾಗಿದ್ದಾರೆ, ಸಮೀಪಕ್ಕೂ ದೂರವಾಗಿದ್ದಾರೆ, ದೂರಕ್ಕೂ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಕೆಲವರು ಅಂತಾರೆ, ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾ ಇಲ್ಲ, ದೇವರು ನಾವು ಉಪವಾಸ ಮಾಡ್ತಾ ಇದ್ದೀವಿ, ದೇವರ ಹೆಸರೆತ್ತಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಉಪವಾಸ ಮಾಡ್ತಾ ಇದ್ದೀವಿ, ಬೈಬಲ್ ಓದ್ತಾ ಇದ್ದೀವಿ, ದೇವರಲ್ಲಿ ಭಯಭಕ್ತಿಯಾಗಿ ಜೀವಿಸ್ತಾ ಇದ್ದೀವಿ, ಆದರೆ ನಮ್ಮ ಜೀವಿತಗಳಲ್ಲಿ ಏನಿಲ್ಲ, ಆಶೀರ್ವಾದ ಇಲ್ಲ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕರ್ತನು ಹತ್ತಿರಕ್ಕೂ ದೇವರಾಗಿದ್ದಾರೆ, ದೂರಕ್ಕೂ ಸಹ ದೇವರಾಗಿದ್ದಾರೆ. ಅವರು ಸಮೀಪದಲ್ಲೇ ಇದ್ದು ನಮ್ಮ ಕಷ್ಟ ನಷ್ಟಗಳನ್ನು ವಿಚಾರಿಸುವುದರಲ್ಲಿ ಅವರು ದೇವರಾಗಿದ್ದಾರೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಆತನು ಮತ್ತಷ್ಟು ಕೂಗಿಕೊಂಡನು. ಆಗ ಯೇಸು ನಿಂತು ಅವನನ್ನು ತನ್ನ ಬಳಿಗೆ ಕರೆತರುವುದಕ್ಕೆ ಅಪ್ಪಣೆ ಕೊಟ್ಟನು. ಅವನು ಹತ್ತಿರಕ್ಕೆ ಬಂದನು. ಆತನು ಅವನನ್ನು, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತೀ ಎಂದು ಕೇಳಲು. ಹಲ್ಲೆಲೂಯಾ. ನಾವು ದೇವರನ್ನು ಪ್ರಾರ್ಥಿಸುವಾಗ, ದೇವರಲ್ಲಿ ಭರವಸೆವಿಟ್ಟು ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಾಗ, ದೇವರು ಇಂದಲ್ಲ ನಾಳೆ ನಮ್ಮನ್ನು ರಕ್ಷಿಸ್ತಾರೆ. ನಮ್ಮ ದೇವರು ನಮ್ಮ ಕಷ್ಟ ನಷ್ಟಗಳನ್ನು ವಿಚಾರಿಸ್ತಾರೆ. ಈ ಲೋಕದ ಮನುಷ್ಯರು ಕೈ ಬಿಡ್ಬೋದು, ಈ ಲೋಕದ ಮನುಷ್ಯರು ನಮ್ಮ ಕಷ್ಟಗಳನ್ನು, ಕಣ್ಣೀರುಗಳನ್ನು, ವೇದನೆಗಳನ್ನು ಅರ್ಥ ಮಾಡ್ಕೊಳ್ಳದೆ ಹೋಗಬಹುದು. ಆದರೆ ಕರ್ತನಾದ ಯೇಸು ಕ್ರಿಸ್ತನಾದ ದೇವರು ನಮ್ಮ ಜೀವಿತಗಳನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನು, ಅವರ ಸ್ವರೂಪಕ್ಕೆ ತಕ್ಕ ಹಾಗೆ ನಮ್ಮನ್ನು ಸೃಷ್ಟಿ ಮಾಡಿದಂಥ ದೇವರು ನಮ್ಮ ಕಷ್ಟ ನಷ್ಟಗಳನ್ನು ವಿಚಾರಿಸಲ್ವ? ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅವನು, ನನಗೆ ಕಣ್ಣು ಬರುವಂತೆ ಮಾಡಬೇಕು ಸ್ವಾಮಿ ಅಂದನು. ಯೇಸು ಅವನಿಗೆ, ನಿನಗೆ ಕಣ್ಣು ಬರಲಿ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿ ಅದೇ ಎಂದು ಹೇಳಿದನು. ತಕ್ಷಣವೇ ಅವನಿಗೆ ಕಣ್ಣು ಬಂದವು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಲ್ಲೇನು ಬಂತು? ದೇವರು ಏನು ಹೇಳ್ತಾ ಇದ್ದಾರೆ? ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿಯದೆ. ಹಲ್ಲೆಲೂಯಾ. ನಮ್ಮ ನಂಬಿಕೆ ಮೇಲೆ, ನಮ್ಮ ಪ್ರಾರ್ಥನೆಯ ಮೇಲೆ, ನಮ್ಮ ಜೀವಿತಗಳ ಮೇಲೆ, ನಾವು ಹೇಗೆ ದೇವರಲ್ಲಿ ನಡ್ಕೋತಾ ಇದ್ದೀವಿ ಅನ್ನೋದ್ರ ಮೇಲೆ ನಮ್ಮ ನಂಬಿಕೆ ಕಾರಣವಾಗಿರ್ತದೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕರ್ತನು ಯೋಚನೆ ಮಾಡುವಂಥದ್ದೇ ಬೇರೆ. ನಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತಗಳು, ಅದಕ್ಕೆ ಯೇಸುಸ್ವಾಮಿ ಹೇಳ್ತಾರೆ, ದೇವರ ವಾಕ್ಯ ಹೇಳುತ್ತದೆ, ನಿಮ್ಮ ತಲೆ ಕೂದಲು ಸಹ ಏನಾಗಿದೆ? ನನ್ನ ಕರಗಳಲ್ಲಿ ಎಣಿಕೆಯಾಗಿದೆ. ಹಲ್ಲೆಲೂಯಾ. ಕರ್ತನಾದ ಪ್ರೀತಿಯುಳ್ಳ ದೇವಜನರೇ, ನಮ್ಮ ತಲೆ ಕೂದಲು ಒಂದು ಕೆಳಕ್ಕೆ ಬೆಳೆಯಬೇಕಾದರೂ ಸಹ ಕರ್ತನ ಅಪ್ಪಣೆ ಬೇಕು. ನಾವು ಪ್ರೀತಿಯುಳ್ಳ ದೇವಜನರೇ, ನಾವು ಕರ್ತನನ್ನು ಆಶ್ರಯಿಸಿಕೊಂಡವರಾಗಿ, ಕರ್ತನನ್ನು ಹಿಂಬಾಲಿಸುವವರಾಗಿದ್ದು, ಹಲ್ಲೆಲೂಯಾ, ನಾವು ಹಿಂಬಾಲಿಸ್ತಾ ಇದ್ದೀವಿ. ನಾವು ಏನಪ್ಪ, ಶೋಧನೆಗಳಿಗೆ ಒಳಗಾಗಿದ್ದೇವೆ, ನಮ್ಮ ಜೀವಿತಗಳಲ್ಲಿ ಆಶೀರ್ವಾದಗಳಿಲ್ಲವಲ್ಲ, ನಾವು ಇನ್ನೊಬ್ಬರಿಗೆ ಸಾಕ್ಷ್ಯ ಮಕ್ಕಳಾಗಿ ಹೇಗೆ ಜೀವಿಸ್ಬೋದು ಅಂತ ನಮ್ಮಲ್ಲಿ ಒಂದು ಪ್ರಶ್ನೆ ಹುಟ್ಟುವುದಲ್ವ? ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸುಸ್ವಾಮಿ 42ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಯೇಸು ಅವನಿಗೆ, ನಿನಗೆ ಕಣ್ಣು ಬರಲಿ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿ ಅದೇ ಎಂದು ಹೇಳಿದನು. ತಕ್ಷಣವೇ ಅವನಿಗೇನು ಬಂತು? ಕಣ್ಣು ಬಂತು. ಹಲ್ಲೆಲೂಯಾ. ಅವನು ಆಸ್ತಿ ಅಂತಸ್ತನ್ನು ಕೇಳಲಿಲ್ಲ. ಅವನು ಕೇಳ್ಬೋದಾಗಿತ್ತು, ದೇವರೇ ನನಗೊಂದು 4 ಬಿಲ್ಡಿಂಗ್ ಕೊಡಪ್ಪ, ಒಂದಷ್ಟು ಹಣ ಕೊಡು ಸ್ವಾಮಿ, ನನಗಿರೋಕ್ಕೆ ಒಂದು 2 ಎಕರೆ ಜಮೀನು ಕೊಡಪ್ಪ ಅಂತ ಕೇಳ್ಬೋದಾಗಿತ್ತಲ್ವ? ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕರ್ತನು ನಮಗೆ ಜ್ಞಾನವನ್ನು ಕೊಡುವವರಾಗಿರ್ತಾರೆ.
ನಂಬಿಕೆಯ ದೃಢವಾದ ನಂಬಿಕೆಯಲ್ಲಿ ನಾವು ಜೀವಿಸುವಾಗ, ಕರ್ತನನ್ನು ಆಶ್ರಯಿಸಿಕೊಂಡವರಾಗಿ ನಾವು ಹಗಲು ರಾತ್ರಿ ಆತನಿಗೆ ಮೊರೆ ಇಡುವಾಗ ನಮ್ಮ ಕಷ್ಟ ನಷ್ಟಗಳನ್ನು ಆತನು ವಿಚಾರಿಸುವುದರಲ್ಲಿರ್ತಾರೆ. ಹಾಲೆಲೂಯ್ಯ. ಅದಕ್ಕೆ ಹೇಳ್ತೀವಲ್ವಾ, ಇಸ್ರಾಯೇಲ್ಯರ ಕಾಯುವ ಆತನು ತೂಗಡಿಸುವುದಿಲ್ಲ, ನಿದ್ರಿಸುವುದೂ ಇಲ್ಲ. ಹಾಲೆಲೂಯ್ಯ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಮತ್ತೆ ನೋಡಿಕೊಳ್ಳೋಣ. ಅದೇ ಎಂದು ಹೇಳಿದನು. ತಕ್ಷಣವೇ ಅವನಿಗೆ ಕಣ್ಣು ಬಂದವು. ಅವನು ದೇವರನ್ನು ಕೊಂಡಾಡುತ್ತಾ ಆತನ ಹಿಂದೆ ಹೋದನು. ಜನರೆಲ್ಲರೂ ನಡೆದ ಸಂಗತಿಯನ್ನು ನೋಡಿ ದೇವರನ್ನು ಸ್ತುತಿಸಿದರು. ಹಾಲೆಲೂಯ್ಯ. ಹಾಲೆಲೂಯ್ಯ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರು ನಮ್ಮ ಜೀವಿತಗಳಲ್ಲಿ ಮಾಡಬೇಕೆಂದಿರುವುದು ಭಯಂಕರವಾದದ್ದು. ಹಾಲೆಲೂಯ್ಯ. ನಮ್ಮ ನಂಬಿಕೆ ಹೇಗಿದೆ? ಅದಕ್ಕೆ ಯೇಸುಸ್ವಾಮಿ ದೇವರು ಹೇಳ್ತಾರೆ, ನಿಮ್ಮ ನಂಬಿಕೆ ಎಂದಿಗೂ ಸ್ವಲ್ಪವೂ ಕಡಿಮೆ ಆಗದೇ ಇರಲಿ, ನಂಬಿಕೆಯಲ್ಲಿ ದೃಢವಾಗಿರಿ ಎಂಬುದಾಗಿ ಕರ್ತನ ವಾಕ್ಯ ಹೇಳುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕರ್ತನ ಕೊಟ್ಟಂಥ ಕೃಪೆಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಕರ್ತನು ಮಾಡಿದಂಥ ಉಪಕಾರಗಳಿಗಾಗಿ ನಾವು ಸ್ತುತಿಸಿ ಆಡಿಸಿ ಎಷ್ಟು ಹೊಗಳಿದರೂ ಸಹ ಕಡಿಮೆನೆ ಆಗೋದಿಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಆ ಕುರುಡನಿಗಿದ್ದಂಥ ಆ ನಂಬಿಕೆ ನಮ್ಮಲ್ಲಿ ಬಹಳವಾಗಿ ಇರಬೇಕು. ಯೇಸುಸ್ವಾಮಿನ ದೇವರನ್ನ ಹತ್ರ ನಾವು ಪ್ರಾರ್ಥನೆ ಮಾಡೋಕ್ಕೆ ಕೇಳಬೇಕು. ಸ್ವಾಮಿ, ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಸ್ವಾಮಿ. ಹಾಲೆಲೂಯ್ಯ. ನಂಬಿಕೆಯಲ್ಲಿ ಕುಂದಿ ಹೋದರೆ, ನಂಬಿಕೆಯಲ್ಲಿ ಬಳಲಿ ಹೋದರೆ ನಾವು ಪ್ರಾರ್ಥನೆ ಮಾಡುವುದು ವ್ಯರ್ಥ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಹಾಗೆ ಇನ್ನೊಂದು ವಾಕ್ಯವನ್ನು ನೋಡಿಕೊಳ್ಳೋಣ. 19ನೇ ಅಧ್ಯಾಯ ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 1 ಮತ್ತು 2, 3. ಆತನು ಯೆರಿಕೋ ಊರನ್ನು ಹೊಕ್ಕು ದಾಟಿ ಹೋಗುತ್ತಿದ್ದನು. ಅಲ್ಲಿ ಜಕ್ಕಯ್ಯನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನಿದ್ದನು. ಅವನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನು. ಅವನು ಯೇಸು ಎಂಥವನೆಂದು ನೋಡಲು ಅಪೇಕ್ಷಿಸಿದರೂ ಆತನು ಗಿಡ್ಡನಿದ್ದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾರದೆ ಹೋದನು. ಆದ ಕಾರಣ ಅವನು ಆತನನ್ನು ನೋಡುವುದಕ್ಕಾಗಿ ಮುಂದೆ ಓಡಿ ಹೋಗಿ ಆತನು ಬರುತ್ತಿರುವ ಮಾರ್ಗದಲ್ಲಿದ್ದ ಆಲದ ಮರವನ್ನು ಹತ್ತಿದ್ದನು. ಹಾಲೆಲೂಯ್ಯ. ಆ ನಂಬಿಕೆ ನೋಡಿ, ಆ ನಂಬಿಕೆ ನಮ್ಮಲ್ಲಿದೆಯಾ? ನಮ್ಮ ಜೀವಿತಗಳಲ್ಲಿದೆಯಾ? ದೇವರನ್ನು ನಾವು ಆಶ್ರಯಿಸಿಕೊಂಡವರಾಗಿ ದೇವರನ್ನೇ ನಿರೀಕ್ಷಿಸುವವರಾಗಿದ್ದೀವ? ಹಾಲೆಲೂಯ್ಯ. ನೋಡಿ, ಆತನು ಐಶ್ವರ್ಯವಂತನು, ಅಂದರೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್. ಹಾಲೆಲೂಯ್ಯ. ಆತನು ಐಶ್ವರ್ಯವಂತನಾಗಿದ್ದನು. ಆತನು ಕುಳ್ಳಗಿದ್ದ ಕಾರಣ ಯೇಸುಸ್ವಾಮಿಯನ್ನು ನೋಡಲಾರದೆ ಮುಂದೆ ಓಡಿ ಹೋಗಿ ದೇವರಲ್ಲಿ ಬರ್ತಾರೆ, ಯೇಸು ಬರ್ತಾರೆ, ನಾವು ಆತನ ನೋಡ್ಬೇಕು ನಾನು ಅಂತ ಹೇಳಿ ಏನು ಮಾಡ್ದ? ಆಲದ ಮರವನ್ನು ಹತ್ತಿ ಕುಳಿತನು. ಆತನ ಒಂದು ಮಾತು, ದೇವರ ಒಂದೇ ಒಂದು ಮಾತು ಕೇಳೋದಕ್ಕಾಗಿ ಆತನ ಒಂದು ಮಾತಿನಿಂದ ಇಲ್ಲಿ ಏನು ಬಂತು? ಕುರುಡನಿಗೆ ಕಣ್ಣು ಬಂತು. ಹಾಲೆಲೂಯ್ಯ. ಹಾಗೆ ನಾವು ನೋಡಿಕೊಳ್ಳೋಣ. ಆದ ಕಾರಣ ಆತನು ನೋಡುವುದಕ್ಕಾಗಿ ಮುಂದೆ ಓಡಿ ಹೋಗಿ ಆತನು ಬರುತ್ತಿರುವ ಮಾರ್ಗದಲ್ಲಿದ್ದ ಆಲದ ಮರವನ್ನು ಹತ್ತಿದ್ದನು. ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಜಕ್ಕಯ್ಯನೇ, ತಟ್ಟನೆ ಇಳಿದು ಬಾ, ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳಿದುಕೊಳ್ಳಬೇಕು. ಹಾಲೆಲೂಯ್ಯ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ನಂಬಿಕೆಯನ್ನು ನೋಡಿ ಕರ್ತನು ನಮ್ಮ ಮನೆಗೆ ಬರುವವರಾಗಿರ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ನಂಬಿಕೆಯನ್ನು, ನಮ್ಮ ಅಪೇಕ್ಷೆಯನ್ನು ನಾವು ಕರ್ತನನ್ನೇ ದೃಷ್ಟಿಸುವವರಾಗಿದ್ದು, ಕರ್ತನಲ್ಲಿ ಭರವಸೆ ಇಡುವವರಾಗಿದ್ದು, ಕರ್ತನನ್ನೇ ನಾವು ಆಶ್ರಯಿಸಿಕೊಂಡವರಾಗಿದ್ದು, ಕರ್ತನೇ ನಮ್ಮ ಹೃದಯವೆಂಬ ಮನೆಗೆ ಬಾ ಸ್ವಾಮಿ, ನಮ್ಮ ಕಷ್ಟ ನಷ್ಟಗಳನ್ನು ನೋಡು ಸ್ವಾಮಿ ಅಂತ ನಾವು ಪ್ರಾರ್ಥಿಸುವಾಗ ಕರ್ತನ ಕೃಪೆ ನಮ್ಮ ಮೇಲೆ ಇಳಿದು ಬರುವಂಥದ್ದಾಗಿರ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ನಂಬಿಕೆ ಹೇಗಿದೆ? ದೃಢವಾಗಿದೆಯಾ? ಆಗುತ್ತಾ ಆಗಲ್ವನ್ನ ಅಪನಂಬಿಕೆಯಲ್ಲಿದೆಯಾ? ಹಾಲೆಲೂಯ್ಯ. ಅದಕ್ಕೆ ಯೇಸುಸ್ವಾಮಿ ದೇವರ ವಾಕ್ಯ ಹೇಳ್ತದೆ, ನೀವು ದೃಢ ಉಳ್ಳವರಾಗಿ ಪ್ರಾರ್ಥನೆಯಲ್ಲಿ ನಿರಂತರವಾಗಿರಿ. ಲೂಕನ ಬರೆದ ಸುವಾರ್ತೆ 18:1-2 ಹೇಳ್ತದೆ, ಎಡ ಬಿಡದೆ ಬೇಸರಗೊಳ್ಳದೆ ಪ್ರಾರ್ಥಿಸಿರಿ. ಹಾಲೆಲೂಯ್ಯ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪ್ರಾರ್ಥನೆಯ ಮುಖಾಂತರ ಏನು ಬೇಕಾದರೂ ಆಗ್ಬೋದು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕರ್ತನ ಕೃಪೆಯನ್ನು ನಾವು ಬಯಸೋರಾಗಿರುವಾಗ, ಪ್ರಾರ್ಥಿಸುವಾಗ ಸಮೀಪದಲ್ಲೇ ಇದ್ದು ಉತ್ತರ ಕೊಡುವವರಾಗಿರುತ್ತಾರೆ. ಹಾಲೆಲೂಯ್ಯ. ಕರ್ತನ ಒಂದು ಮಾತು ನಮ್ಮ ಜೀವಿತಗಳನ್ನು ಬದಲಾಯಿಸುವಂಥದ್ದಾಗಿರ್ತದೆ. ಕರ್ತನ ಒಂದು ಮಾತು ನಮ್ಮ ಸಾಲದಿಂದ ಬಿಡುಗಡೆ ಮಾಡುವಂಥದ್ದಾಗಿರ್ತದೆ. ಕರ್ತನಾದ ದೇವರ ಮಾತು, ಒಂದು ಮಾತು ಇಡೀ ನಮ್ಮ ಬಾಳನ್ನೇ ಬೆಳಗುವಂಥದ್ದಾಗಿರ್ತದೆ.
ಕರ್ತನಾದ ಒಂದೇ ಒಂದು ಮಾತು ನಮ್ಮನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಸುವುದರಲ್ಲಿ ನಿರಂತರವಾಗಿರುತ್ತದೆ. ನಾನೇ ಸತ್ಯವೂ ಜೀವವೂ ಮಾರ್ಗವು, ನಿಮ್ಮ ಆತ್ಮಗಳಿಗೆ ರಕ್ಷಕನೂ ಒಡೆಯನೂ ಆಗಿದ್ದೀನಿ ಎಂಬುದಾಗಿ ಕರ್ತನಾದ ವಾಕ್ಯ ದೇವರು ಹೇಳುತ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ನಂಬಿಕೆ ಹೇಗಿದೆ? ಹಾಲೆಲೂಯ. ಆ ಒಂದೇ ಒಂದು ಮಾತಿನಿಂದ ಕೂಡನಿಗೆ ಕಣ್ಣು ಬಂತು. ಹಾಲೆಲೂಯ. ಇಲ್ಲಿ ಜಕ್ಕಯ್ಯನೆಂಬ ಗಿಡ್ಡನಾಗಿದ್ದನು. ಆತನು ಅಲ್ಲಿ ನೋಡೋಣ, ಅಲ್ಲಿ ಜಕ್ಕಯ್ಯನೆಂಬ ಒಬ್ಬ ಹೆಸರುಳ್ಳ ಒಬ್ಬ ಮನುಷ್ಯನಿದ್ದನು. ಅವನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನು. ಅವನು ಯೇಸು ಎಂಥವನೆಂದು ನೋಡಲು ಅಪೇಕ್ಷಿಸಿದರೂ ಆತನು ಗಿಡ್ಡನಾಗಿದ್ದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾರದೆ ಹೋದನು. ಆದ ಕಾರಣ ಆತನನ್ನು ನೋಡುವುದಕ್ಕಾಗಿ ಮುಂದೆ ಓಡಿ ಹೋಗಿ ಆತನು ಬರುತ್ತಿರುವ ಮಾರ್ಗದಲ್ಲಿದ್ದ ಆಲದ ಮರವನ್ನು ಹತ್ತಿದನು. ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಜಕ್ಕಯ್ಯನೇ, ತಟ್ಟನೆ ಇಳಿದು ಬಾ, ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳಿದುಕೊಳ್ಳಬೇಕು ಎಂದು ಅವನಿಗೆ ಹೇಳಲು ಅವನು ತಟ್ಟನೆ ಇಳಿದು ಬಂದು ಆತನನ್ನು ಸಂತೋಷದಿಂದ ಸೇರಿಕೊಂಡನು. ಹಾಲೆಲೂಯ, ಹಾಲೆಲೂಯ. ಅವನು ಗೊತ್ತಿತ್ತಾ? ಆ ಜಕ್ಕಯ್ಯನ ಗೊತ್ತಿತ್ತಾ? ಯೇಸುಸ್ವಾಮಿ ಈ ಮಾರ್ಗದಲ್ಲಿ ಬರ್ತಾರೆ, ನಾನು ಮರದ ಮೇಲೆ ಕೂತಿರೋದನ್ನು ನೋಡ್ತಾರೆ. ಜಕ್ಕಯ್ಯನೇ, ತಟ್ಟನೆ ಇಳಿದು ಬಾ, ಇವತ್ತು ನಾನು ನಿನ್ನ ಮನೆ ಇಳಿದುಕೋತೀನಿ ಅಂತ ಯೇಸುಸ್ವಾಮಿ ಕರೀತಾರೆ ಅಂತ ಅವ್ರಿಗೆ ಗೊತ್ತಿತ್ತಾ? ಹಾಲೆಲೂಯ. ನಮಗೂ ಸಹ ಗೊತ್ತಿರಲ್ಲ. ಯೇಸುಸ್ವಾಮಿ ಯಾವ ಟೈಮಲ್ಲಿ ಬೇಕಾದರೂ, ಹೇಗೆ ಬೇಕಾದರೂ ನಮ್ಮ ಜೀವಿತಗಳಲ್ಲಿ ಬರ್ಬೋದು. ಯೇಸುಸ್ವಾಮಿ ಯಾವುದು ಮುಖಾಂತರನಾದ್ರೂ ಮಾತನಾಡ್ಬೋದು. ಹಾಲೆಲೂಯ. ಆ ನಂಬಿಕೆ ನೋಡಿ, ಅದಕ್ಕೆ ಯೇಸುಸ್ವಾಮಿ ಹೇಳ್ತಾರೆ, ನಂಬಿಕೆಯಲ್ಲಿ ದೃಢವಾಗಿರಿ, ನೀವು ನಂಬಿದಂತೆ ನಿಮಗಾಗುವುದು. ಹಾಲೆಲೂಯ. ಯೋಹಾನನ ಬರೆದ ಸುವಾರ್ತೆ 40:11 ಹೇಳ್ತಾರೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂಬುದಾಗಿ. ಹಾಲೆಲೂಯ. ನಾವು ನಂಬಬೇಕು ಪ್ರಿಯರೇ. ನಂಬಿದರೆ ದೇವರ ಮಹಿಮೆಯನ್ನು ಯಾವಾಗ ಬೇಕಾದರೂ ನಾವು ಕಾಣ್ಬೋದು. ನಂಬಿಕೆ ಇಲ್ಲದಂತೆ ಮಾಡುವಂಥ ಕಾರ್ಯಗಳು, ನಂಬಿಕೆ ಇಲ್ಲದಂತೆ ಮಾಡುವ ಪ್ರಾರ್ಥನೆ ವ್ಯರ್ಥ. ನಂಬಿಕೆಯಿಂದ ಮಾಡುವ ಪ್ರಾರ್ಥನೆ ಸಫಲವಾಗುವಂಥದ್ದು, ಫಲ ಕೊಡುವಂಥದ್ದಾಗಿರ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಹಾಗಾದರೆ ನಾವೇನಾಗಿದ್ದೀವಿ ಎಂಬುದಾಗಿ ಒಂದು ಸಾರಿ ನಮ್ಮ ಹೃದಯಪೂರ್ವಕವಾಗಿ ನಾವು ಪರೀಕ್ಷೆ ಮಾಡಿಕೊಳ್ಳುವರಾಗಿರಬೇಕು. ಕರ್ತನಲ್ಲಿ ನಿರಂತರವಾಗಿದ್ದೀವ? ಹಾಲೆಲೂಯ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಹಾಗೆ ನಾವು ನೋಡಿಕೊಳ್ಳೋಣ. ಜಕ್ಕಯ್ಯನೇ, ತಟ್ಟನೆ ಇಳಿದು ಬಾ, ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳಿದುಕೊಳ್ಳಬೇಕು ಎಂದು ಅವನಿಗೆ ಹೇಳಲು ಅವನು ತಟ್ಟನೆ ಇಳಿದು ಬಂದು ಆತನನ್ನು ಸಂತೋಷದಿಂದ ಸೇರಿಕೊಂಡನು. ಇದನ್ನು ನೋಡಿದವರೆಲ್ಲರೂ ಈತನು ಪಾಪಿಯಾಗಿರುವವನ ಬಳಿಯಲ್ಲಿ ಇಳಿದುಕೊಳ್ಳುವುದಕ್ಕೆ ಹೋಗಿದ್ದಾನೆಂದು ಗುಣುಗುಟ್ಟಿದರು. ಹಾಲೆಲೂಯ. ಯೇಸುಸ್ವಾಮಿ ಹೇಳ್ತಾರಲ್ವ, ನಾನು ಏನು ಮಾಡೋಕ್ಕೆ ಬಂದಿಲ್ಲ, ಪಾಪಿಗಳನ್ನು ಹುಡುಕಿ ರಕ್ಷಣೆ ಕೊಡೋದಕ್ಕಾಗಿ ಬಂದಿದ್ದೇನೆ. ಹಾಲೆಲೂಯ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪಾಪಿಗಳಾದ ನಮ್ಮನ್ನು ನಿಮ್ಮನ್ನು ಸಹ, ಪ್ರತಿಯೊಬ್ಬೊಬ್ಬರ ಜೀವಿತಗಳಲ್ಲೂ ಸಹ ಪಾಪಾತ್ಮರಾಗಿ ಹುಟ್ಟಿದಂಥ ನಮ್ಮ ಮನುಷ್ಯರಿಗೋಸ್ಕರ ದೇವರು ಈ ಲೋಕಕ್ಕೆ ಬಂದರು ಎಂಬುದಾಗಿ ಕರ್ತನ ವಾಕ್ಯ ಹೇಳುತ್ತದೆ. ಹಾಲೆಲೂಯ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಕರ್ತನಲ್ಲಿ ಯಾವ ರೀತಿ ಬೆಳೀತಾ ಇದ್ದೀವಿ? ಕರ್ತನ ವಾಕ್ಯದಲ್ಲಿ ನಾವು ಬೆಳೀತಾ ಇದ್ದೀವ? ಕರ್ತನಲ್ಲಿ ಬೆಳೀತಾ ಇದ್ದೀವಾ ಎಂಬುದಾಗಿ ನಮ್ಮನ್ನು ನಾವು ಒಂದು ಸಾರಿ ಯೋಚಿಸಿ ನೋಡುವುದಾದರೆ, ಕರ್ತನಲ್ಲಿ ನಾವೇನೂ ಇಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ದಿನ ಮನಸ್ಸು ಪೂರ್ತಿಯಾಗಿ ಕರ್ತನನ್ನು ಸ್ವೀಕಾರ ಮಾಡೋಣ. ಕರ್ತನೇ, ಬನ್ನಿ ಸ್ವಾಮಿ, ನಮ್ಮ ಜೀವಿತಗಳಲ್ಲಿ ಬನ್ನಿ ಅಪ್ಪ, ನಮ್ಮ ಹೃದಯಗಳಲ್ಲಿ ಬನ್ನಿ ಸ್ವಾಮಿ ಅಂತ ನಾವು ಪ್ರಾರ್ಥಿಸೋಣವ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕರ್ತನು ಮಾಡುವಂಥದ್ದು ನಮ್ಮ ಜೀವಿತಗಳನ್ನು ಬದಲಾಯಿಸುವಂಥದ್ದಲ್ಲ. ಈ ಲೋಕದ ಹಣ, ಆಸ್ತಿ, ಐಶ್ವರ್ಯ, ಯೋಗ ಭೋಗಗಳಿಗೆ ಒಳಗಾಗುವಂಥದ್ದಲ್ಲ. ನಾವು ಪರಲೋಕದಲ್ಲಿರುವ ತಂದೆಯ ಚಿತ್ತದಂತೆ ನಡೆಯುವಾಗ ಈ ಲೋಕದಲ್ಲಿ ಐಶ್ವರ್ಯ ಸಂಪಾದನೆ ಮಾಡೋದು ದೊಡ್ಡದಲ್ಲ. ಹಾಲೆಲೂಯ. ನಾವು ಪರಲೋಕದಲ್ಲಿ ಗಂಟು ಮಾಡಿಟ್ಕೋಬೇಕು. ಅದೇನು ಗಂಟು? ಪ್ರಾರ್ಥನೆಯ ಗಂಟು, ದೇವರ ಚಿತ್ತದಂತೆ ನಡೆಯುವಂಥ ಗಂಟು, ಕರ್ತನ ನಿಮಿತ್ತವಾಗಿ ಕರ್ತನ ಸುವಾರ್ತೆ ಸಾರಲ್ಪಡೋದಕ್ಕಾಗಿ ಕರ್ತನ ಚಿತ್ತವನ್ನು ನೆರವೇರಿಸುವಂಥ ಮಕ್ಕಳಾಗಿ ನಾವು ಮಾರ್ಪಡುವಾಗ, ಕರ್ತನ ಹಾದಿಯಲ್ಲಿ ನಡೆಯುವಾಗ ನಮಗೆ ಗಂಟು ಪರಲೋಕದಲ್ಲಿ ಉಂಟು. ಹಾಲೆಲೂಯ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕರ್ತನು ಒಳ್ಳೆಯವನು. ಹಾಲೆಲೂಯ.
ಕೆಟ್ಟವರಾದ ನಮಗೋಸ್ಕರನೇ ದೇವರು ಬಂದರೆ ಹೊರತು, ಅನೀತಿವಂತರನ್ನು ಹುಡುಕಿ ದೇವರು ಬಂದರೆ ಹೊರತು ನೀತಿವಂತರಿಗಾಗಿ ದೇವರು ಬರಲಿಲ್ಲ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ನೋಡಿ, ಆ ಜಕ್ಕಯ್ಯನಿಗಿದ್ದಂಥ ನಂಬಿಕೆ, ಆ ಕುರುಡನಿಗಿದ್ದಂಥ ನಂಬಿಕೆ ನಮ್ಮಲ್ಲಿ ಸಾಸಿವೆ ಕಾಳಷ್ಟು ಇದೆಯಾ ಎಂಬುದಾಗಿ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣವಾ? ನಮ್ಮನ್ನು ನಾವು ಒಂದು ಸಾರಿ ಕರ್ತನ ನಾವು ದೃಢತೆಯಿಂದ ಇದ್ದೀವ, ಕರ್ತನ ಮಾರ್ಗದಲ್ಲಿ ದೃಢತೆಯಿಂದ ನಾವು ನಡೀತಾ ಇದ್ದೀವ ಎಂಬುದಾಗಿ ನಾವು ಒಂದು ಸಾರಿ ಯೋಚನೆ ಮಾಡಿಕೊಂಡು ಕರ್ತನ ಪ್ರೀತಿಯನ್ನು ನೆನೆಸಿಕೊಳ್ಳುವರಾಗಿರೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ದಿನದಲ್ಲಿ ಸಂಪೂರ್ಣವಾಗಿ ನಿಮ್ಮ ಹೃದಯಗಳನ್ನು ಕರ್ತನ ಕಡೆಗೆ ತಿರುಗಿಸಿರಿ. ಕರ್ತನನ್ನು ಬರಮಾಡಿಕೊಳ್ಳೋಣ ನಮ್ಮ ಹೃದಯದಲ್ಲಿ. ಕರ್ತನು ಹೇಳ್ತಾರೆ, ನೀವು ಆಸ್ತಿ ಹಣ ನನಗೆ ಬೇಕಾಗಿಲ್ಲ, ನಿಮ್ಮ ಹೃದಯಗಳಲ್ಲಿ ನನಗೆ ಸ್ವಲ್ಪ ಜಾಗ ಕೊಟ್ಟರೆ ಅಲ್ಲಿ ನಾನು ಬಂದಿರುತ್ತೇನೆ. ನಾನು ಪರಿಶುದ್ಧರ ಆಗಿರುವ ಹಾಗೆ ನೀವು ಸಹ ಪರಿಶುದ್ಧರಾಗಿರಿ ಎಂಬುದಾಗಿ ಹೇಳ್ತಾನೆ. ಕೆಲವರು ಹೇಳ್ತಾರೆ, ನಾನು ಈ ಪ್ರಪಂಚದಲ್ಲಿ ಅಂದರೆ ಭೂಮಿ ಮೇಲೆ ನಾನೊಂದು ಆಲಯವನ್ನು ನಾನು ಕಟ್ತೀನಿ, ನಾನೇನಾದರೂ ಮಾಡಬೇಕು ಅಂತ ಅನ್ನೋದು ತಪ್ಪಿಲ್ಲ. ಹಲ್ಲೆಲೂಯಾ. ಆದರೂ ಕರ್ತನು ಹೇಳ್ತಾರೆ, ನನಗೆ ನೀನು ಯಾವ ಮನೆಯನ್ನು ಕಟ್ಕೊಡ್ತೀಯಪ್ಪ? ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಮಾಡಬೇಕು ಅನ್ನುವುದು ತಪ್ಪಲ್ಲ, ಆದರೆ ಕರ್ತನ ಚಿತ್ತದ ಮೇರೆಗೆ ನಡೆಯುವುದೇ ನಮ್ಮ ಉದ್ದೇಶ, ಬಯಕೆ ಆಗಿರಬೇಕು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ದಿನದಲ್ಲಿ ಕರ್ತನಿಗಾಗಿ ನಾವೆಲ್ಲರೂ ಒಂದು ಗುಡಿವರಾಗಿ ಬಂದಿದ್ದೇವೆ. ಕರ್ತನ ಕೃಪೆಯಿಂದ ನಾವು ಬಂದಿದ್ದೇವೆ. ಹಲ್ಲೆಲೂಯಾ. ನಾವೆಲ್ಲರೂ ಕರ್ತನ ಕಡೆಗೆ ನಮ್ಮ ಹೃದಯಗಳನ್ನು ತೆರೆದು 2 ಕರಗಳನ್ನು ಚಾಚಿ ಹೃದಯಪೂರ್ವಕವಾಗಿ ಕರ್ತನನ್ನು ಬರಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಕರ್ತನಾದ ದೇವರೇ, ಪ್ರೀತಿ ಸ್ವರೂಪನಾದ ದೇವರೇ, ಯೇಸುವೇ, ನಿಮಗೆ ಸ್ತೋತ್ರವಾಗಲಿ ಸ್ವಾಮಿ. ಹೌದು ಸ್ವಾಮಿ, ಕರ್ತನಾದ ದೇವರಪ್ಪ, ರೋಡು ಪಕ್ಕದಲ್ಲಿ ಕುಳಿತು ಭಿಕ್ಷೆ ಬಿಡ್ತಿದ್ದ ಕುರುಡನಿಗಿದ್ದಂಥ ನಂಬಿಕೆ ಸ್ವಾಮಿ ಅಲ್ಲೋ ತಿಳ್ಳೋ ಆಗಿರದಂತೆ ದೃಢತೆಯಿಂದ ಬೇಡಿಕೊಳ್ಳುವಾಗ ಕರ್ತನೆ, ಪ್ರತಿಯೊಬ್ಬರ ಜೀವಿತಗಳಲ್ಲಿ ಅಪ್ಪ ಕುರುಡತ್ವದಲ್ಲಿದ್ದಂಥ ಜೀವಿತಗಳನ್ನು ಕಣ್ಣು ತೆರೆಯುವ ಮಾಡುವಾತ ನೀನು ಸ್ವಾಮಿ. ಕರ್ತನೆ, ನಮ್ಮ ಜೀವಿತಗಳು ಪ್ರತಿಯೊಬ್ಬರ ಜೀವಿತಗಳು ಸ್ವಾಮಿ ಅಪ್ಪ ಕುರುಡುತನವಾಗಿರ್ಬೋದಪ್ಪ, ಅಪನಂಬಿಕೆಯಲ್ಲಿರಬಹುದು ಸ್ವಾಮಿ. ನಮ್ಮ ಜೀವಿತಗಳು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ಸಜೀವ ಯಜ್ಞದ ಕುರಿಮರಿಗಳಾಗಿ ನಮ್ಮನ್ನೇ ನಾವು ಅಪ್ಪ ಸಜೀವ ಯಜ್ಞವಾಗಿ ನಿಮ್ಮ ಕರಗಳಿಗೆ ಸಮರ್ಪಿಸುವಾಗ ಕರ್ತನೆ, ಪ್ರತಿಯೊಬ್ಬರ ಹೃದಯಗಳನ್ನು ಮುಟ್ಟುವಾತನು, ಒಬ್ಬೊಬ್ಬರ ಮೃದುವಾದ ಹೃದಯಗಳನ್ನು ನಿರ್ಮಿಸುವಾತನು, ಹೃದಯಗಳಲ್ಲಿ ಬಂದು ವಾಸ ಮಾಡುವಾತನಾಗಿದೆಯಾ ಸ್ವಾಮಿ. ಅಪ್ಪ, ಯಾರ ಮೇಲಾದರೂ ನಮಗೆ ದ್ವೇಷ ಅಶುಭೆ ಇದ್ದರೆ ಎಲ್ಲವನ್ನು ನೀನು ತೆಗೆದುಹಾಕು ಸ್ವಾಮಿ. ಅದೆಲ್ಲವನ್ನು ನಾವು ಬಿಟ್ಟು ಬಿಡುವಂತೆ ಅಪ್ಪ ಪ್ರತಿಯೊಬ್ಬರ ಹೃದಯಗಳೊಂದಿಗೆ ನೀನು ಮಾತನಾಡು ಕರ್ತನೆ. ಸ್ವಾಮಿ, ನಿಮಗೆ ಸ್ತೋತ್ರ. ಕರ್ತಾದಿ ಕರ್ತನು, ಜಗದ್ರಕ್ಷಕನು, ಒಡೆಯನೂ ಆಗಿರುವ, ಪರಲೋಕದ ಒಡೆಯನಾಗಿರುವ, ಕರ್ತಾದಿ ಕರ್ತನಾಗಿರುವ ಸರ್ವಶಕ್ತನ ನಾಮದಲ್ಲಿ ಪ್ರಾರ್ಥಿಸ್ತೀವಿ ಸ್ವಾಮಿ. ಕರ್ತನೆ, ಆ ಕುರುಡನಿಗಿದ್ದಂಥ ನಂಬಿಕೆ, ಆ ಜಕ್ಕಯ್ಯನಿಗಿದ್ದಂಥ ನಂಬಿಕೆ, ಅವರಿಬ್ಬರ ನಂಬಿಕೆಯನ್ನು ನೋಡಿ ದೇವರು ಹೇಳಿದರು, ನಿನಗೆ ಕಣ್ಣು ಬರುತ್ತದೆ, ನೀನು ನಂಬಿದಂತೆಯೇ ನಿನಗೆ ಆಗುವುದು ಎಂಬುದಾಗಿ. ಆ ಒಂದು ಮಾತು ನಮ್ಮ ಜೀವಿತಗಳಲ್ಲಿ ನೀವು ಹೇಳಿ ಸ್ವಾಮಿ. ಅಪ್ಪ, ಆ ಒಂದು ಮಾತಿನಿಂದ ಕರ್ತನಪ್ಪ ಪ್ರತಿಯೊಬ್ಬರ ಜೀವಿತಗಳು ಬಿಡುಗಡೆ ಹೊಂದುತ್ತದೆ ಸ್ವಾಮಿ, ರಕ್ಷಣೆ ಹೊಂದಿಕೊಳ್ಳುತ್ತದೆ ಅಪ್ಪ. ಕರ್ತನೆ, ಈ ವಾಕ್ಯ ಎಲ್ಲಿ ಕೇಳಿ ಬರುತ್ತದೋ ಸ್ವಾಮಿ, ನಿನ್ನ ವಾಕ್ಯ ಒಬ್ಬೊಬ್ಬರ ಹೃದಯಗಳನ್ನು ಮುಟ್ಟಲಿ ಸ್ವಾಮಿ. ಪ್ರತಿಯೊಬ್ಬರ ರಕ್ಷಣೆಗೆ ಬರುವಂತೆ ಕರ್ತನೆ ಕೃಪೆ ಮಾಡು, ಸಹಾಯ ಮಾಡು. ನೀವು ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಕೃಪಾದಾಯಕನ ದೇವರ ಕೃಪೆ ಪ್ರತಿಯೊಬ್ಬರ ಮೇಲೆ ಇಳಿದು ಬರ್ತಾ ಇರೋದಕ್ಕಾಗಿ ಸ್ತೋತ್ರ. ಮೇಘದಿಂದಲೂ ಮಹಿಮೆಯಿಂದಲೂ ಬರುವಾತನು, ಜಗದ್ರಕ್ಷಕನು, ಒಡೆಯನು ಆಗಿರುವಂಥ ಸರ್ವಶಕ್ತನಾದ ದೇವರ ನಾಮದಲ್ಲಿ ಪ್ರಾರ್ಥಿಸ್ತೇನಪ್ಪ. ತಂದೆಯೇ ಸ್ವಾಮಿ, ಈ ಒಂದು ಪ್ರಾರ್ಥನೆಯನ್ನು ಕೊಟ್ಟದ್ದಕ್ಕಾಗಿ ಕೇಳೋದಕ್ಕಾಗಿ ಸ್ತೋತ್ರ. ನಂಬಿಕೆಯಲ್ಲಿ ನಾವು ದೃಢತೆಯಿಂದಿರುವಂತೆ ಅಪನಂಬಿಕಸ್ಥರಾಗಿರದೆ ನಿಮ್ಮಲ್ಲಿ ಭಯಭಕ್ತಿ ಉಳ್ಳ ಕುಟುಂಬಗಳಾಗಿ ನಂಬಿಕೆಯಿಂದ ಜೀವಿಸುವಂತೆ ಪ್ರತಿಯೊಬ್ಬರ ನಂಬಿಕೆಯನ್ನು ಹೆಚ್ಚಿಸು ಸ್ವಾಮಿ. ನಮ್ಮಲ್ಲಿ ಪ್ರತಿಯೊಬ್ಬರ ಹೃದಯಗಳಲ್ಲಿ ನಂಬಿಕೆ ಹುಟ್ಟಿಸು, ನಂಬಿಕೆ ಹೆಚ್ಚಿಸು, ನಂಬಿಕೆ ಆಧಾರವಾಗಿರುವಂಥ ದೇವರು ನೀವು ಸ್ವಾಮಿ. ತಂದೆಯೇ, ನೀವು ಕೊಟ್ಟೋದಕ್ಕಾಗಿ ಸ್ತೋತ್ರ, ಕೇಳೋದಕ್ಕಾಗಿ ಸ್ತೋತ್ರ. ನಿಮಗೆ ಮಾತ್ರ ಮಹಿಮೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೀನಿ ಜೀವಳ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಓಕೆ, ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಹಾಗೆ ಈ ವಿಡಿಯೋವನ್ನು ನೋಡುವಂಥ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವೆಲ್ಲರಲ್ಲಿ ಒಂದು ಸಣ್ಣ ವಿಜ್ಞಾಪನೆ. ನಿಮ್ಮ ಕುಟುಂಬ ಪ್ರಾರ್ಥನೆಗಳಲ್ಲಿ
ಈ ವಿಡಿಯೋ ಮಾಡ್ತಿರುವಂಥ ನಮಗೋಸ್ಕರ ಪ್ರಾರ್ಥಿಸಿಕೊಳ್ಳಿರಿ, ನೆನೆಸಿಕೊಂಡವರಾಗಿರಿ. ಹಾಗೆ ಈ ವಿಡಿಯೋ ಎಲ್ಲರಿಗೂ ಮುಟ್ಟಲಿ ಎಂದು ಕರ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿರಿ. ಆಮೇನ್. ಗಾಡ್ ಬ್ಲೆಸ್ ಯು.